ಹಾಯ್ ಗಾಯ್ಸ್, ಇದು ಒಂದು ಹಿಸ್ಟಾರಿಕಲ್ ಟೈಪ್ ಆಫ್ ಡ್ರಾಮಾ. ಯಾವ ಥರ ಅಂದರೆ ವ್ಯಾಂಪೈರ್ ಲವ್. ಸೊ ಈ ಡ್ರಾಮಾ ಇಷ್ಟ ಆದರೆ ಹೇಳಿ, ನಾನು ಈ ಡ್ರಾಮಾದ ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಕ್ವೈಟ್ ಮಾಡ್ತೀನಿ. ಹಾಗೆ ಚೈಲ್ಡ್ಹುಡ್ ಕ್ರಶ್ದು ನನಗೆ ಇಂಗ್ಲೀಷ್ ಸಬ್ ಟೈಟಲ್ ಸಿಕ್ಕಿಲ್ಲ, ಅದು ಸಿಕ್ಕಿದೆ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಹಾಕ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಖಂಡಿತ ನಾನು ಚೈಲ್ಡ್ಹುಡ್ ಕ್ರಶ್ದು ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ. ಇವಾಗ ಈ ಡ್ರಾಮಾದ ಒಳಗಡೆ ಹೋಗೋಣ. ಓಪನಿಂಗ್ ಸೀನಲ್ಲೇ ನಮ್ಮ ಹೀರೋಯಿನಿ ತೋರಿಸ್ತಾ ಇದ್ದಾರೆ. ಹೀರೋಯಿನಿ ನೇಮ್ ಕಿಮ್. ತುಂಬ ಖುಷಿಯಿಂದ ಸೈಕಲ್ ಹೊಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಟೈಮಲ್ಲಿ ಇವಳು ಬರುವಾಗ ಆ ರೋಡಲ್ಲಿ ಒಂದು ಲೇಡಿ ಕಳ್ಳ ಹಿಡೀರಿ ಅಂತ ಇದ್ದಾಳೆ. ಕಿಮ್ ಒಂದು ನಿಮಿಷನೂ ಯೋಚನೆ ಮಾಡಿದೆ ಆ ಕಳ್ಳನ ಸೈಕಲಲ್ಲಿ ಚೇಸ್ ಮಾಡ್ಕೊಂಡು ಹೋಗುವಾಗ, ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ರೋಡಿಂದ ಟ್ರಕ್ ಸಕ್ಕ ಸ್ಪೀಡಾಗಿ ಬರ್ತಾ ಇದೆ. ಇದನ್ನ ನೋಡಿದೆ ಕಿಮ್, ಗಾಡಿ ನೋಡಿದೆ ಕ್ರಾಸ್ ಮಾಡುವಾಗ ಅಷ್ಟೇ ಮುಗೀತು, ಡಿಕ್ಕಿ ಹೊಡೀತು ಅನ್ನುವಾಗ ಹಾಗೆ ಒಂದು ಸೆಕೆಂಡ್ ಎಲ್ಲನೂ ಫ್ರೀಸ್ ಆಗುತ್ತೆ. ನಾವೇನು ಅಂತ ನೋಡ್ತಾ ಇದ್ದರೆ, ಆದರೆ ಕಿಮ್ ಏನೂ ರಿಯಾಕ್ಷನ್ ಕೊಡ್ತಾ ಇಲ್ಲ. ಆವಾಗ ಕಿಮ್ ಹತ್ರ ಒಬ್ಬ ಬರ್ತಾ ಇದ್ದಾರೆ. ಅವ್ರು ನೋಡಿದರೆ ಕಿಮ್ ಓಡೋಗಿ, ನಂಗೆ ಗೊತ್ತು ಮಾಸ್ಟರ್, ನನಗೇನಾದರೂ ಪ್ರಾಬ್ಲಮ್ ಅಂದರೆ ನನ್ನ ಕಾಪಾಡೋಕೆ ನೀವು ಬರ್ತೀರಾ ಅಂತ ಹೇಳುವಾಗ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಮೊದಲು ಫಸ್ಟ್ ನಿನ್ನ ಕಾಪಾಡ್ಕೊಳ್ಳೋ ದಾರಿ ನೋಡು ಅಂತ. ಎಲ್ಲ ಟೈಮಲ್ಲಿ ನಾನೇ ಬಂದು ಕಾಪಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಕೋಪದಲ್ಲಿ ಹೇಳುವಾಗ, ಕಿಮ್ ಬಂದು ಅವ್ರನ್ನ ಹಗ್ ಮಾಡಿ, ಸರಿ ಬಿಡಿ ಮಾಸ್ಟರ್, ಹೆಂಗೆ ಇದ್ದರೂ ನೀವು ಬರ್ತೀರಾ ಅಂತ ನನಗೆ ಗೊತ್ತು ಅಂತ ಇದ್ದಾಳೆ. ಇವಳು ಸರಿ ಬಾ ಅಂತ ಕರೆಯುವಾಗ, ಒಂದು ನಿಮಿಷ ಮಾಸ್ಟರ್ ಅಂದು ಫ್ರೀಸ್ ಆಗಿ ನಿಂತಿರೋ ಆ ಲೇಡಿ ಕುತ್ತಿಗೆಗೆ ಅಲ್ಲಿ ಆ ಕಳ್ಳನ ಹತ್ರ ಇದ್ದ ಬ್ಯಾಗ್ನ ತಗೊಂಡೋಗಿ ಹಾಕ್ತಾಳೆ. ಸರಿ ಬನ್ನಿ ಇವಾಗ ಹೋಗೋಣ ಮಾಸ್ಟರ್ ಅಂತ ಹೇಳ್ತಾಳೆ. ಸೈಕಲಲ್ಲೇ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ, ಇವಳು ಮಾಸ್ಟ್ರು ಬೆರಳಿಂದ ಒಂದು ಚಿಟಕಿ ಹೊಡೆದಿದೆ, ಅಲ್ಲಿಂದ ಮಾಯ ಆಗ್ತಾರೆ. ಇವ್ರು ಮ್ಯಾಜಿಕ್ ಯೂಸ್ ಮಾಡಿ ಅಲ್ಲಿರೋ ಮರನೆಲ್ಲ ಸೈಡ್ ಮಾಡಿ ಹೋಗ್ತಾ ಇರುವಾಗ, ಕಿಮ್ ಬಂದು, ಮಾಸ್ಟರ್ ನಿಜವಾಗ್ಲೂ ನಮ್ಮ ಕ್ಲೈಂಟ್ ಬರ್ತಾರಾ ಅಂತ ಕೇಳುವಾಗ, ಹೌದು ನಿಜ ಅಂತ ಅವರು ಹೇಳ್ತಾರೆ. ಅಯ್ಯೋ ನಾನು ಇವತ್ತು ಫಾಸ್ಟಾಗಿ ಹೋಗ್ತೀನಿ ಅಂತ ತುಂಬ ಖುಷಿಯಿಂದ ಇದ್ದಾಳೆ, ತುಂಬ ಹ್ಯಾಪಿಯಾಗಿ ಆಗ್ತಾಳೆ, ತುಂಬ ಫಾಸ್ಟಾಗಿ ಸೈಕಲ್ ಹೊಡಿಸ್ಕೊಂಡು ಹೋಗ್ತಾಳೆ. ಇವರಿರೋ ಜಾಗ ನೋಡಿದ್ರೆ ಒಂದು ದೊಡ್ಡ ಅರಮನೆ ಇದ್ದಂಗಿದೆ. ಇದರಲ್ಲಿ ಕಿಮ್ ಜೊತೆ ಇನ್ನೊಬ್ಬನೂ ಇದ್ದಾನೆ. ಅವ್ನು ಮಂಗನ ಥರ ಕೆಳಗೆ ಮೇಲೆ ಹಾರ್ತಾ ಇದ್ದಾನೆ. ಇವಾಗ ಕಿಮ್ಗೂ ಅವನಿಗೂ ಮ್ಯಾಜಿಕ್ ಪವರ್ ಇದೆ ಅನಿಸುತ್ತೆ. ಬಟ್ ಇವಾಗ ತಾನೇ ಹೆಂಗೆ ಯೂಸ್ ಮಾಡಬೇಕು, ಆ ಮ್ಯಾಜಿಕ್ ವರ್ಡ್ ಏನು ಅಂತ ಕಲಿತಾ ಇದ್ದಾರೆ. ಇವರಿಗೆಲ್ಲ ಗುರುನೇ ಆ ಮಾಸ್ಟರ್. ಇವರಿಬ್ಬರು ಮಾಡೋ ಎಡವಟ್ಟಿಂದ ಕಾಪಾಡೋದೇ ಇವ್ರ ಕೆಲಸ. ಅದಲ್ಲದೆ ಅವರು 350 ವರ್ಷದಿಂದ ಬದುಕ್ತಾ ಇದ್ದಾರೆ. ಇವರಿರೋ ಜಾಗ ಪಾಸ್ಟ್ ಟು ಪ್ರೆಸೆಂಟ್ರಿ ಅಂತ ಹೇಳ್ತಾರೆ. ಆ ಮರಗಳ ನಡುವೆ ದಿಢೀರ್ ಅಂತ ಒಂದು ಲೇಡಿ ನಿಂತಿದ್ದಾರೆ. ಮೇ ಬಿ ಇವರೇ ಆ ಕ್ಲೈಂಟ್ ಏನೋ. ಇವಾಗ ಕಿಮ್ ಹೋಗಿ, ಬನ್ನಿ ನಮ್ಮ ಪಾಸ್ಟ್ ಟು ಪ್ರೆಸೆಂಟಿಗೆ ವೆಲ್ಕಮ್ ಅಂತ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾಳೆ. ಈ ಬಿಲ್ಡಿಂಗ್ ನೋಡಿದ್ರೆ ಸಾಮಾನ್ಯವಾಗಿಲ್ಲ, ಮ್ಯಾಜಿಕ್ ಲೋಕ ಇದ್ದಂಗೆ ಇದೆ. ಈ ಲೇಡಿನೂ ಕಿಮ್ ಜೊತೆ ಆ ಬಿಲ್ಡಿಂಗ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲೇ ಮಾಸ್ಟರ್ ಇದ್ದಾರೆ. ಒಳಗಡೆ ಬಂದಿದೆ ಮಾಸ್ಟರ್ ಕೂರೋಕೆ ಹೇಳಿ. ಸರಿ ಹೇಳಿ ನಿಮಗೇನು ಪ್ರಾಬ್ಲಮ್ ಅಂತ ಕೇಳುವಾಗ, ಈ ಲೇಡಿನೂ, ನಾನು ಕಾಲೇಜ್ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಇವಾಗ ರೀಸೆಂಟ್ಲಿ ಒಂದು ಹುಡುಗನ ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅವ್ನು ನನ್ನ ಹತ್ರ ಕ್ಲೋಸಾಗಿ ಬರುವಾಗ ಏನಾಗುತ್ತೋ ಗೊತ್ತಿಲ್ಲ, ನಾನೇ ಮೀರಿ ಅವ್ನ ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಇದರಿಂದ ನನ್ನಿಂದ ಯಾರನ್ನೂ ಡೇಟ್ ಮಾಡೋಕ್ಕಾಗ್ತಿಲ್ಲ. ಅದಲ್ಲದೆ ನನ್ನ ಕ್ಲಾಸ್ ಹುಡುಗರು ನನ್ನ ಹತ್ರ ಮಾತಾಡೋಕ್ಕೆ ಭಯ ಪಡ್ತಾರೆ ಅನ್ನುವಾಗ, ಮಾಸ್ಟರ್ ಬಂದು, ಹಾಗಿದ್ರೆ ಖಂಡಿತ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಹತ್ರ ಮಾತಾಡಬೇಕು ಅನ್ನುವಾಗ, ಇದು ಏನು ಹೇಳ್ತಾ ಇದ್ದೀರಾ ಅಂತ ಇವಳಿಗೆ ಏನೂ ಅರ್ಥ ಆಗ್ತಿಲ್ಲ. ಸರಿ ಒಂದು ನಿಮಿಷ ಆ ಕಡೆ ನಿಲ್ಲಿ ಅಂದು ನಿಲ್ಲಿಸಿ, ಮಾಸ್ಟರ್ ಏನೋ ಮ್ಯಾಜಿಕ್ನ ಮಾಡಿದೆ, ದಿಢೀರ್ ಅಂತ ಆ ಲೇಡಿ ಹಾರ್ಟಿಂದ ಒಬ್ಬ ಯುದ್ಧ ಮಾಡೋನ್ ಥರ ಇದ್ದಾನೆ. ಅವ್ನು ಹೊರಗಡೆ ಬಂದು ನಿಂತಿದ್ದಾರೆ. ಸರಿ ಹೇಳಿ ನೀವು ಈ ಥರ ಮಾಡೋಕ್ಕೆ ಕಾರಣ ಏನು ಅಂತ ಮಾಸ್ಟರ್ ಆ ವ್ಯಕ್ತಿ ಹತ್ರ ಕೇಳುವಾಗ, ಇವನು ಯಾರು ಅಂದರೆ ಇದಕ್ಕೂ ಹಿಂದಿನ ಜನ್ಮದಲ್ಲಿ ಈ ಲೇಡಿಯ ಗಂಡನಾಗಿ ಇರ್ತಾನೆ. ಇವ್ರು ಏನು ಹೇಳ್ತಾರೆ ಅಂದರೆ, ಇವಳೇ ನನ್ನ ಲೈಫು. ಆ ಟೈಮಲ್ಲಿ ನಮ್ಮ ಅರಸರು ಬಂದು ಅರಸರ ಸಭೆಯಲ್ಲಿ ನನಗೆ ದೊಡ್ಡ ಸ್ಥಾನ ಕೊಟ್ಟು, ಅದು ಇಷ್ಟ ಆಗದೆ ಇರೋ ನನ್ನ ತಮ್ಮ ನನ್ನ ವೈಫ್ ಹತ್ರ ತಪ್ಪಾಗಿ ನಡ್ಕೊಂಡು, ಆ ದುಃಖ ತಡಿಲಾರ್ದೆ ನನ್ನ ವೈಫ್ ಸೂಸೈಡ್ ಮಾಡಿಕೊಂಡ್ಳು. ಯುದ್ಧ ಮಾಡಿ ಮತ್ತೆ ನಾನು ರಾಜ್ಯಕ್ಕೆ ಬಂದಾಗಲೇ ಈ ವಿಷಯ ಕೇಳಿದ್ದೆ. ನನ್ನ ಕೈಯಿಂದಲೇ ನನ್ನ ತಮ್ಮನ ಕೊಲೆ ಮಾಡಿದೆ. ನೆಕ್ಸ್ಟ್ ನನ್ನ ವೈಫ್ ಸಮಾಧಿ ಮುಂದೆ ಹೋಗಿ ನನ್ನ ಕುತ್ತಿಗೆನ ನಾನೇ ಕುಯ್ಕೊಂಡು ನಾನೇ ಸತ್ತೋದೆ ಅಂತ ಎಲ್ಲನೂ ಹೇಳಿ ಅಲ್ಲಿಂದ ಮಾಯ ಆಗ್ತಾನೆ. ಆ ಹುಡುಗಿಗೆ ಸಖತ್ ಭಯ ಆಗುತ್ತೆ. ಏನೂ ಅರ್ಥ ಆಗ್ತಿಲ್ಲ,
ಏನೇನೋ ಹೇಳ್ತಾ ಇದ್ದೀರಾ ಅಂತ. ಸರಿ, ಇದಕ್ಕೆ ಏನು ದಾರಿ? ನಾನು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೂ ಆಗಲ್ವಾ ಅನ್ನುವಾಗ ಇವರು ಇವಾಗ ಇನ್ನೊಂದು ವಿಷಯನೂ ಹೇಳ್ತಾರೆ. ನಿಮಗೋಸ್ಕರ ನಾವು ಪಾಸ್ಟ್ಗೆ ಹೋಗಿ ನಡೆದಿರೋ ವಿಷಯನ ಚೇಂಜ್ ಮಾಡ್ತೀವಿ. ಅದರಿಂದ ನಿಮ್ಮ ಫ್ಯೂಚರ್ನ ನಮ್ಮಿಂದ ಚೇಂಜ್ ಮಾಡೋಕ್ಕೂ ಆಗುತ್ತೆ. ಅದು ಹೆಂಗಾದರೂ ಚೇಂಜ್ ಆಗ್ಬೋದು. ಅದು ಬೇರೆ ಟೈಮ್ ಲೈನ್ ಬೇಕಾದರೂ ಶುರುವಾಗ್ಬೋದು. ಅದು ನೀವು ಈ ಥರ ಇರೋದು ಇಷ್ಟ ಇಲ್ಲ ಅಂತ ಇದ್ದರೆ ಮಾತ್ರ ನಾವು ಮಾಡೋದು ಅನ್ನುವಾಗ, ಏನು ನನಗೋಸ್ಕರ ಪಾಸ್ಟ್ಗೆ ಹೋಗಿ ಬದಲಾಯಿಸ್ತೀರಾ? ಸರಿ, ಅದಕ್ಕೆ ನಾನು ನಿಮಗೇನು ಪೇ ಮಾಡಬೇಕು ಅಂತ ಅವಳು ಕೇಳುವಾಗ, ನಮಗೆ ನಿಮ್ಮ ಒಂದು ಹನಿ ಕಣ್ಣೀರು ಮಾತ್ರ ಸಾಕು ಅಂತ ಕೇಳ್ತಾರೆ. ಇದನ್ನ ಏನಕ್ಕೆ ಇವರು ಮಾಡ್ತಾಯಿದ್ದಾರೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸರಿ, ಓಕೆ, ನನ್ನಿಂದ ಈ ಥರ ಬದುಕೋಕ್ಕಾಗಲ್ಲ ಅಂದು ಬಂದು ದಾರಿಲೇ ವಾಪಸ್ ಹೋಗ್ತಾರೆ. ಬಂದಿದೆ ಆ ಲೇಡಿ ಈ ಥರ ಜಾಗಕ್ಕೆ ಬರೋ ಥರ ಕನಸು ಬಂದು ಡಿಸ್ಟರ್ಬ್ ಮಾಡ್ತಾ ಇರತ್ತೆ. ಅದರಿಂದ ಈ ಜಾಗನ ಹುಡುಕಿ ಕಂಡು ಹಿಡಿದು ಬಂದಿದ್ದಾರೆ. ಇವಾಗ ಅವರು ಆ ಮರಗಳನ್ನ ದಾಟಿ ಬಂದಿದೆ ಸ್ವಲ್ಪ ಹೊತ್ತಿನಿಂದ ನಡೆದಿದ್ದೆಲ್ಲ ಕನಸು ಅನ್ನೋ ಥರ ಮೈಂಡಲ್ಲಿ ಸೆಟ್ ಆಗುತ್ತೆ. ಸೊ ಈ ಟೀಮ್ ಕೆಲಸ ಬರೋ ಕ್ಲೈಂಟ್ನ ಪಾಸ್ಟ್ನ ಚೇಂಜ್ ಮಾಡೋದು ಅನಿಸುತ್ತೆ. ಅದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ. ಯಾವ ಕಾಲಕ್ಕೆ ಹೋಗಬೇಕು ಅಂತ ಫಿಕ್ಸ್ ಮಾಡಿ ಆ ಕಾಲದ ರೀತಿ ನೀತಿ ಮತ್ತು ಅವ್ರ ಕಲ್ಚರ್ ಬಗ್ಗೆ ಮಾಸ್ಟರ್ ಬಂದು ಕಿಮ್ಗೆ ಕ್ಲಾಸ್ ತಗೋತಾ ಇದ್ದಾರೆ. ಅದಲ್ಲದೆ ಪಾಸ್ಟ್ಗೆ ಹೋಗುವಾಗ ಇಲ್ಲಿರೋ ಮಾಡ್ರನ್ ಐಟಮ್ಸ್ ಥಿಂಗ್ಸ್ನ ಏನು ತಗೋ ಹೋಗೋ ಹಾಗಿಲ್ಲ ಅನ್ನುವಾಗ ಕಿಮ್ ಹಾಗೆ ಏನು ನಾನು ಏನು ತಗೋ ಹೋಗೋ ಹಾಗಿಲ್ವಾ? ಆದರೆ ನನ್ನಿಂದ ನನ್ನ ಮೊಬೈಲ್ ಇಲ್ಲದೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅಂತ ಹೇಳುವಾಗ ಪಕ್ಕದಲ್ಲಿರೋನು, ನೀನು ಮೊಬೈಲ್ ತೊಗೊಂಡು ಹೋದರೂ ವೈಫೈ ಎಲ್ಲ ಇರೋದಿಲ್ಲ, ಸೊ ಅದರಿಂದ ಅಷ್ಟೊಂದು ಫೀಲ್ ಮಾಡೋದು ಬೇಡ ಅಂದು ಅಲ್ಲಿರೋ ಡೇಂಜರ್ಸ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಇವಳು ಅದೆಲ್ಲ ನನಗೆ ಪ್ರಾಬ್ಲಮ್ ಇಲ್ಲ, ನನ್ನ ಹತ್ರನೇ ಮ್ಯಾಜಿಕ್ ಪವರ್ ಇದೆ ಅಲ್ವಾ ಅಂತ ಕಿಮ್ ಹೇಳುವಾಗ ಮಾಸ್ಟರ್ ಬಂದು, ಇಲ್ಲ ಕಿಮ್, ನೀನು ಪಾಸ್ಟ್ಗೆ ಹೋದಾಗ ನಿನ್ನ ಪವರ್ಸ್ ಎಲ್ಲ ಲಿಮಿಟಾಗೇ ವರ್ಕ್ ಆಗೋದು. ನಿನ್ನಿಂದ ಹಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನೀನು ಅದನ್ನ ಯೂಸ್ ಮಾಡೋಕ್ಕಾಗೋದು ಅಂತ ಒಂದು ಬಾಂಬ್ನ ತಲೆ ಮೇಲೆ ಹಾಕ್ತಾರೆ. ಏನು ಮ್ಯಾಜಿಕ್ ಸಹ ಲಿಮಿಟೆಡ್ಡಾ? ಆಗಿದ್ರೆ ನಾನು ಎಲ್ಲರ ಥರನೂ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಹಾಗೆ ಕಟ್ ಮಾಡಿ ಹಾಸ್ಪಿಟಲಲ್ಲಿ ಒಬ್ಬನಿಗೆ ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ಹೋಗುವ ರೀತಿ ತೋರಿಸ್ತಾ ಇದ್ದಾರೆ. ದಿಢೀರಂತ ಮಿಂಚು ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಇಷ್ಟೊತ್ತು ಬೆಡ್ಡಲ್ಲಿದ್ದ ಪೇಷಂಟ್ ಇಲ್ಲ, ಬೆಡ್ ಫುಲ್ಲಾಗಿ ಏನೋ ರೆಕ್ಕೆಗಳಿದ್ದಾವೆ. ಅದೇ ಟೈಮಲ್ಲಿ ಆ ಹಾಸ್ಪಿಟಲ್ ಮಾಡಿ ಮೇಲೆ ಒಬ್ಬ ಇವಾಗ ಎತ್ಕೊಂಡು ಹೋಗಿರೋ ಪೇಷಂಟ್ನ ಕತ್ತಲ್ಲಿ ರಕ್ತ ಹೀರ್ತಾ ಇದ್ದಾನೆ. ಸೊ ಇವನೇ ಈ ಊರಲ್ಲಿ ಸುತ್ತುತ್ತಾ ಇರೋ ವ್ಯಾಂಪೈರ್. ಈ ಹಾಸ್ಪಿಟಲಲ್ಲಿ ನುಗ್ಗಿ ಪೇಷಂಟ್ನ ಎತ್ಕೊಂಡು ಹೋಗಿದ್ದಾನೆ. ಹಾಗೆ ಮಾಡಿಯಿಂದ ಜಂಪ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ ಅಲ್ಲಿರೋ ನ್ಯೂಸ್ ಹೊಡ್ತಾ ಇದೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೆ ಈ ಡ್ರಾಮಾನ ಕಂಟಿನ್ಯೂ ಮಾಡಬೇಕೋ ಬೇಡ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.